ಭತ್ತದ ನಾಡಿನ ಗಂಗಾವತಿ ನಗರದಲ್ಲಿರುವ ವರಸಿದ್ಧಿ ಆಸ್ಪತ್ರೆ ಮತ್ತು ಎಂಆರ್ಸಿ ಆಸ್ಪತ್ರೆಯಲ್ಲಿ ಹೊಸದಾಗಿ ಚಿಕ್ಕ ಮಕ್ಕಳ ವಿಭಾಗ, ಜನರಲ್ ಸರ್ಜರಿ ವಿಭಾಗ ತೆರೆಯಲ್ಪಟ್ಟಿದೆ. ಡಾಕ್ಟರ್ ನಾಗರಾಜ್ ಲೋಕರೆ ಅವರು ಚಿಕ್ಕ ಮಕ್ಕಳ ಮತ್ತು ನವಜಾತ ಶಿಶು ತಜ್ಞರಾಗಿರ್ತಾರೆ. OPD ಪ್ರತಿದಿನ ಬೆಳಿಗ್ಗೆ 10 ಗಂಟೆಯಿಂದ 2 ಗಂಟೆಯವರೆಗೆ, ಸಂಜೆ 6 ಗಂಟೆಯಿಂದ 8 ಗಂಟೆಯವರೆಗೆ. ನಮ್ಮಲ್ಲಿ 24x7 ನವಜಾತ ಶಿಶು ಐಸಿಯುಕೆ, 24x7 ಮಕ್ಕಳ ಐಸಿಯುಕೆ, ವೆಂಟಿಲೇಟರ್, ಫೋಟೋಥೆರಪಿ, ನ್ಯೂಮೋನಿಯಾ, ಅತಿಸಾರ ಭೇದಿ, ಮಲೇರಿಯಾ, ಮಕ್ಕಳ ಹೃದಯ ತೊಂದರೆ, ಜಾಂಡೀಸ್ ಕಾಯಿಲೆಗಳಿಗೆ ವಿಶೇಷ ಚಿಕಿತ್ಸೆ ನೀಡಲಾಗುತ್ತದೆ. ಡಾಕ್ಟರ್ ಶಿರೀಷಾ ಲೋಕರ್ ಅವರು ಜನರಲ್ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರ್ತಾರೆ. ನಮ್ಮಲ್ಲಿ ಲ್ಯಾಪ್ರೋಸ್ಕೋಪಿಕ್ ಮತ್ತು ಓಪನ್ ಅಪೆಂಡಿಕ್ಸ್ ಸರ್ಜರಿ, ಲ್ಯಾಪ್ರೋಸ್ಕೋಪಿಕ್ ಮತ್ತು ಓಪನ್ ಪಿತ್ತಕೋಶ ಸರ್ಜರಿ, ಹರ್ನಿಯಾ, ಥೈರಾಯ್ಡ್, ವೆರಿಕೋಸ್ ವೇನ್, ಹೈಡ್ರೋಸೆಲ್ ಪೈಲ್ಸ್, ಮೂಲವ್ಯಾಧಿ, ಎಂಡೋಸ್ಕೋಪಿ, ಸ್ತನ ಸರ್ಜರಿ ಮಾಡಲಾಗುತ್ತದೆ. ವಿಶೇಷವಾಗಿ ಯಶಸ್ವಿನಿ ಮತ್ತು ಆರೋಗ್ಯ ರಕ್ಷಾ ಸಂಪೂರ್ಣ ಸುರಕ್ಷಾ ಧರ್ಮಸ್ಥಳ ಮಂಜುನಾಥ ಸಂಸ್ಥೆ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವರಸಿದ್ಧಿ ಆಸ್ಪತ್ರೆ ಮತ್ತು ಎಂಆರ್ಸಿ, ಸ್ಥಳ OSB, ವೀರ ಸಾವರ್ಕರ್ ರೋಡ್, ಗಂಗಾವತಿ. ದೂರವಾಣಿ ಸಂಖ್ಯೆ 9071020067 ಅಥವಾ 9148303234. ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಲೆಮಾರಿ ಜನಾಂಗವನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದು, ಪ್ರತ್ಯೇಕವಾಗಿ 1% ಮೀಸಲಾತಿ ಸೌಲಭ್ಯವನ್ನು ಕಲ್ಪಿಸಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷ ಹಂಪೇಶ್ ಹರಿಗೋಲ್ ಹೇಳಿದರು. ಅವರು ಗುರುವಾರದಂದು ಅವರು ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದರು. ಅಖಂಡ ಭಾರತ ದೇಶದಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಾತ್ಮಕವಾದ ST 151 ಜಾತಿ, SC 101 ಜಾತಿಯಲ್ಲಿ ಒಂದು ಮೀಸಲಾತಿ ಒಳಪಟ್ಟಿತ್ತು. ಈ ಮೀಸಲಾತಿಯಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಮಾದಿಗ ದಂಡೋರ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ SC ಜಾತಿಗಳಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕಂತ ಸುಮಾರು 35 ವರ್ಷಗಳ ಬೇಡಿಕೆ ಇತ್ತು. ಈ ಬೇಡಿಕೆಯನ್ನು ಏನಪ್ಪ ಅಂದ್ರೆ ಇವತ್ತು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರ ಸರ್ಕಾರದ ನೇತೃತ್ವದಲ್ಲಿ ಇವತ್ತು ಸದಾಶಿವ ಆಯೋಗವನ್ನು ರಚನೆ ಮಾಡಲು ಸದಾಶಿವ ಆಯೋಗ ಮತ್ತು ನಾಗಮೋಹನ್ ದಾಸ್ ಅವರ ಒಂದು ವರ್ಷದ 3-4 ದಿನಗಳ ನಂತರ ಇವತ್ತು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. ಆ ಸರ್ಕಾರ ಏನಪ್ಪ ಅಂದ್ರೆ ಇವತ್ತಿರ್ತಕ್ಕಂಥ ಮಾದಿಗರಿಗೆ 6% ಮತ್ತು ಮಾದಿಗ ಒಳ ಮೀಸಲಾತಿಗೆ 6%, ಚಲವಾದಿ ಮತ್ತು ಇನ್ನಿತರ ಅವರಿಗೆ 6% ಮತ್ತು ಸ್ಪರ್ಶ ಮತ್ತು ಅಸ್ಪೃಶ್ಯರ 5%. ಅದರಲ್ಲಿ ಏನಪ್ಪ ಅಂದ್ರೆ ಇದೆಲ್ಲ ಒಳ ಮೀಸಲಾತಿ ಜಾರಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಸ್ವಾಗತ ಕೋರುತ್ತಾ, ಅದರಲ್ಲಿ ಒಂದು ನ್ಯೂನತೆಯಾಗಿ ಏನಪ್ಪ ಅಂದ್ರೆ ಒಂದು ಅಲೆಮಾರಿ ಜನಾಂಗವನ್ನು ಕಡೆಗಣಿಸಿದ್ದಾರೆ ಸಿದ್ದರಾಮಯ್ಯ ಮತ್ತು ನಾಗಮೋಹನ್ ದಾಸ್ ಅವರು. ಇವತ್ತು ಅಲೆಮಾರಿ ಜನಾಂಗ ಬಂದರೆ ಇವತ್ತು ನಮ್ಮ ದೇಶದಲ್ಲಿ ರಾಮಾಯಣ ಮಹಾಭಾರತ ಐತೆ. ಆ ಮಹಾಭಾರತ ಇವತ್ತು ಕೆಲವೇನಪ್ಪ ಅಂದ್ರೆ ವಚನ ಪ್ರವಚನಕಾರರು ಮತ್ತು ಮೇಲ್ಜಾತಿ ವರ್ಗದವರಿಗೆ ರಾಮಾಯಣ ಮಹಾಭಾರತ ಗೊತ್ತು. ತಥಾಗತ ನಂತರ ಇವತ್ತು ಅಲೆಮಾರಿ ಜನಾಂಗಕ್ಕೆ ಇವತ್ತು ರಕ್ತಗತದಲ್ಲಿ ಬಂದಿದೆ. ಇವತ್ತು ರಾಮಾಯಣ ಇವತ್ತೇನಪ್ಪ ಅಂದ್ರೆ ಒಂದು ಮಗು ಆಂಜನೇಯ ಪಾತ್ರ ಮಾಡಿದ್ರೆ ಸಣ್ಣ ಮಗುವಿನಿಂದ ದೊಡ್ಡ ಆಂಜನೇಯ ಮಹಾಬೆಟ್ಟದವರೆಗೆ ಇರ್ತಕ್ಕಂಥ ಒಂದು ಅಲೆಮಾರಿ ಜನಾಂಗ ಪ್ರದರ್ಶನ ಮಾಡಿ, ಅಥವಾ ರಾವಣನ ಪಾತ್ರ ಮಾಡಿ, ಅಥವಾ ಭೀಮನ ಪಾತ್ರ ಮಾಡಿ, ಇಲ್ಲಿರ್ತಕ್ಕಂಥ ನಮ್ಮ ಗತ ವೈಭವದ ರಾಮಾಯಣ ಮತ್ತು ಪವಿತ್ರವಾದ ಮತ್ತು ಮಹಾಭಾರತ ಗ್ರಂಥವನ್ನೇ ಇವತ್ತು ನಮ್ಮ ಅಲೆಮಾರಿ ಜನಾಂಗ ಇವತ್ತು ದಿನಗಳಲ್ಲಿ ಅವರು ಪ್ರದರ್ಶನ ಮಾಡ್ತಾರೆ, ಹಗಲು ವೇಷಧಾರಾಗ್ತಾರೆ. ಮತ್ತು ಅವರು ಏನಪ್ಪ ಅಂದ್ರೆ ಶಿಕ್ಷಣದಲ್ಲಿ ಹಿಂದಾದ್ರು. ಸದಾಶಿವ ಆಯೋಗ ಜಾರಿ ಮಾಡೋದು ಏನಪ್ಪ ಅಂದ್ರೆ ಅವರಿಗೆ ಒಂದು ಒಳ ಮೀಸಲಾತಿಯಲ್ಲಿ 1% ಕೊಟ್ಬಿಟ್ಟಿತ್ತು. ಅದೇ ರೀತಿಯಾಗಿ ಈಗ ಇರ್ತಕ್ಕಂಥ ಸ್ಪರ್ಶ ಜನಾಂಗದ SCಗಳ ಜೊತೆಯಲ್ಲಿ ಇವತ್ತು ಅಲೆಮಾರಿ ಜನಾಂಗವನ್ನು ಸೇರಿಸಿದೆ. ಇದು ನಮ್ಮ ಖಂಡನೀಯ. ಅವರಿಗೆ ಸ್ಪೆಷಲ್ ಆಗಿ 1% ಒಳ ಮೀಸಲಾತಿಯನ್ನು ಅಲೆಮಾರಿ ಜನಾಂಗಕ್ಕೆ ಕೊಡಬೇಕಂತ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗೆ ಮತ್ತು ನಾಗಮೋಹನ್ ದಾಸ್ ಅವರಿಗೆ ಮತ್ತು ರಾಜ್ಯದ 224 MLAಗಳಿಗೆ ಮತ್ತು ಶಾಸಕರ ಸಚಿವರಿಗೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಇವತ್ತು ಅಲೆಮಾರಿ ಜನಾಂಗಕ್ಕೆ ನಮ್ಮ ಬೆಂಬಲ ಇರ್ತದೆ. ಅದೇ ರೀತಿಯಾಗಿ ನಮ್ಮ ಶಿವರಾಜ್ ತಂಗಡಿಗೆ
ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತೆಲ್ಲರ ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ಸಿದ್ದಾಪುರ ಮತ್ತು ಜಿಲ್ಲಾ ಉಸ್ತುವಾರಿ ಅವರಿಗೆಲ್ಲ ಈ ಜಿಲ್ಲೆಯನ್ನು ಕಂಡು ಬಂದಂಥ ಒಂದು ಅಲೆಮಾರಿ ಜನಾಂಗ ಇವತ್ತು ಎಲ್ಲೇ ಹೋದರೂ ಕೂಡ ಇರ್ತಕ್ಕಂಥ ಕುದುರೆಮತಿಯಲ್ಲಿ ಇರ್ತಕ್ಕಂಥ ದೊಡ್ಡ ಸಮೂಹ ಐತೆ, ಗಂಗೋತ್ರಿಯಲ್ಲಿ ಐತೆ, ಸಿದ್ದಾಪುರದಲ್ಲಿ ಐತೆ, ತಾವರೆಗೆರೆಯಲ್ಲಿ ಐತೆ. ಈ ಜನಾಂಗವನ್ನು ನೋಡಿ ಅವರಿಗೆ ಹಿಂದುಳಿದಿದ್ದಾರೆ. ದಿನನಿತ್ಯದಲ್ಲಿ ಅವರು ಭಿಕ್ಷಾಟನೆ ಮತ್ತು ಅವರ ಹಗಲು ವೇಷ ಅಥವಾ ಇರ್ತಕ್ಕಂಥ ಎಲ್ಲ ವೇಷಭೂಷಣಗಳು ನೋಡಿ ಅವ್ರು ಏನಪ್ಪ ಅಂದ್ರೆ ಒಂದು ಚರಿತ್ರೆನೇ ಇದೆ. ಆ ಚರಿತ್ರೆಗೆ ಇವತ್ತೇನಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅಲೆಮಾರಿ ಜನಕ್ಕೆ ಒಂದು ಮೀಸಲಾತಿ ಕೊಡ್ಬೇಕನ್ನಂತ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರವಾಗಿ ಅವ್ರು ಬೆನ್ನಂದಿರ್ತೀವಿ. ಅವ್ರು ಎಲ್ಲೇ ಹೋದ್ರು ಕೂಡ ಅವ್ರ ಹೋರಾಟದಲ್ಲಿ ನಾವು ಭಾಗಿಯಾಗ್ತಿರ್ತೀವಿ ಅಂತ ನನ್ನ ನಾಲ್ಕು ಮಾತನ್ನು ಇದರಲ್ಲಿ ಇದ್ದು ಸರ್. ನಮಗೆ 1%, ಆಮೇಲೆ BC ಮತ್ತು ಎಡಗೈ ಮತ್ತು ಬಲಗೈ ಅವರಿಗೆ 6 ಅಂತಿತ್ತು, ಮತ್ತು D ಮತ್ತು E ಅವರು ಸ್ಪರ್ಶ ಸಮುದಾಯಗಳು ಕೊರಬ ಕೊರಚಲ ಮಾಡಿ ಅವ್ರಿಗೆ 4% ಇತ್ತು ಸರ್. ಈಗ ಮಾನ್ಯ ಸಚಿವರು ಅಥವಾ ಇವರೆಲ್ಲ ಸೇರಿ ನಮ್ಮ ಒಂದು ತಗೊಂಡೋಗಿ ಇದರಲ್ಲಿ ಸೇರಿಸಿ ನಮಗೆ ಅವ್ರಿಗೆ ಒಂದರಲ್ಲಿ ಮಟ್ಟ ಸರ್. ಆದ್ರೆ ಅವರು ಬಲಾಢ್ಯರವರು ನಿನ್ನೆಗೆ 23 ದಿನದಿಂದ ಬೆಂಗಳೂರಿನಲ್ಲಿ ರ್ಯಾಲಿ ನಡೀತಿದೆ ಸರ್. ಯಾಕಂದರೆ ನಮ್ಮದು ಮೀಸಲಾತಿ ಬಗ್ಗೆ ಜಸ್ಟಿ ನಾಗಮೋಹನ್ ದಾಸರು ನಮಗೆ 1% ಬೇಕಂತೇಳಿ ಆವಾಗಲೇ ಅದು ಸಪ್ರೇಟ್ ಮಾಡಿದೆ ಸರ್. ಮಾಡಿದ ಮೇಲೆ ಮತ್ತೆ ಈ 5% ನಮ್ಗೆ ಅದರಲ್ಲಿ ಸೇರಿಸಿದ್ದು ನಾವೆಲ್ಲ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಿನಲ್ಲಿ ಎಲ್ಲ ಬುಡಗ ಜಂಗಮ ಅಲೆಮಾರಿಗಳು 49 ಜಾತಿ ಮತ್ತು ಎಲ್ಲ 59 ಜಾತಿ ಇತರೆ ಸೇರಿಸಿ ಎಲ್ಲ ಪ್ರತಿಯೊಬ್ಬ ಜಿಲ್ಲೆಯಲ್ಲಿ ನಮ್ಮ ವೇಷಭೂಷಣದಲ್ಲಿ ಗುರ್ರಕತೆ, ಆಮೇಲೆ ಬಾಲಸಂತು, ಆಮೇಲೆ ಗಿಳೆಕಾಕರು, ಕಾರ್ಡ್ಸ್ಗಳು ಎಲ್ಲ ನಮ್ಮ ಉದ್ಯೋಗಗಳು ಎಲ್ಲ ನಮ್ಮ ವೃತ್ತಿ ಮೂಲಕ ಎಲ್ಲ ಮೆರವಣಿಗೆ ಮಾಡಿ ಪ್ರತಿ ಜಿಲ್ಲೆ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಸರ್. ಮನವಿ ಸಲ್ಲಿಸಿದ್ವಿ. ನಿನ್ನೆ 23ನೇ ತಾರೀಕಿಗೆ ಬೆಂಗಳೂರಲ್ಲಿ ಎಲ್ಲ ನಮ್ಮ ಕರ್ನಾಟಕದ ಅಖಿಲ ಕರ್ನಾಟಕದಲ್ಲಿ ಎಲ್ಲ ಸಮಾಜದವರು 101 ಜಾತಿಯವರಲ್ಲಿ ಸೇರಿದ್ದೀವಿ ಸರ್. ಎಲ್ಲ ಸೇರಿ ಎಲ್ಲ ರ್ಯಾಲಿ ಮಾಡಿ ನಿನ್ನೆ ಕೆಲವು ಮನವಿಗಳು ಕೊಟ್ಟಿವಿ. ಇವತ್ತೇನು ಸಚಿವ ಸಂಪುಟದಲ್ಲಿ ಅದೇನೋ ಚರ್ಚೆ ಇತ್ತು ಇವತ್ತು. ಮಾನ್ಯ ಮುಖ್ಯಮಂತ್ರಿಗಳು, ಆಮೇಲೆ ಶಿವರಾಜ್ ತಂಗಡಿ ಅವರು ಮತ್ತು ಆಮೇಲೆ ಎಲ್ಲ ಸಚಿವರು ಸೇರಿ ಇವತ್ತು ನಮಗೆಲ್ಲ ನಮಗೇನೋ ಭಾಗ ಬರಬೇಕು, ಪರ್ಸೆಂಟೇಜ್ ಒಂದು ಮೀಸಲಾತಿಯನ್ನು ತಮಗೆ ಕೊಡಬೇಕಂತ ತೀರ್ಮಾನ ಮಾಡ್ಬೇಕಂದ್ರೆ ನಾವೆಲ್ಲ ಮಾಡೀವಿ. ಸ್ಟ್ರೈಕ್ ಮಾಡೀವಿ, ಸತ್ಯಾಗ್ರಹ ಮಾಡೀವಿ. ಆಮೇಲೆ ಉಪವಾಸ ಸತ್ಯಾಗ್ರಹ ಮಾಡ್ಯಾರ ಸರ್. ರಾಜ್ಯಾಧ್ಯಕ್ಷರು ಮಾರ್ಯಪ್ಪ ಸಣ್ಣ ಮಾರಪ್ಪ ಉಷ್ಣ ಕಟ್ಟಿದ್ದಾರೆ. ಮತ್ತು ಅಲೆಮಾರಿ ಸಂಘದ ಅಧ್ಯಕ್ಷರು ಇವರು ಶೇಷಪ್ಪ ಬಿಡಿದಿ ಅಂತೇಳಿ, ಆಮೇಲೆ ಬಾಲಗುರುಮೂರ್ತಿ ಅವರು ದೊಡ್ಡ ದೊಡ್ಡ ಮುಖಂಡರು ಸೇರಿ ಎಲ್ಲ ಅಧಿಕಾರಿಗಳು ಸೇರಿ ಎಲ್ಲ ವಕೀಲರು ಸೇರಿ ಎಲ್ಲ ಸಮಾವೇಶ ಮಾಡಿದ್ದೀವಿ ನಿನ್ನೆ. ಅವು ಇವತ್ತು ಏನು ತೀರ್ಮಾನ ಮಾಡ್ತಾರೋ ನಮಗಿನ್ನೂ ಗೊತ್ತಿಲ್ಲ. ಆದ್ರೂ ಅವ್ರು ತೀರ್ಮಾನ ಮಾಡಲಿದ್ವಿ. ನಮಗೆ ಮೀಸಲಾತಿಯಲ್ಲಿ 1% ಸಿಗೋವರೆಗೆ ನಾವು ಸತ್ಯಾಗ್ರಹ ಮಾಡ್ತೀವಿ. ದಲಿತರಂತೆ ವೇಷಭೂಷಣದಿಂದ ಸಣ್ಣ ಹುಡುಗರಿಂದ ಮೊದಲು ಮಾಡಿ ನಾವು ನಮ್ಮ ವೃತ್ತಿ ಪ್ರಕಾರ ಅವರು ತೋರಿಸಿಕೊಟ್ಟಿದ್ದೀವಿ. ಮುಂದೆ ಸರ್ಕಾರ ನಮಗೆ 1% ಕೊಡುವವರೆಗೆ ನಾವು ಸತ್ಯಾಗ್ರಹ ಆಮೇಲೆ ರ್ಯಾಲಿ ಮಾಡ್ತೀವಿ ಅಂತೇಳಿ ನಾನು 2 ಮಾತುಗಳು ವಿಂಗಡಣೆ ಮಾಡಿದ್ದು ನಮ್ಮ ನ್ಯಾಯಮೂರ್ತಿಗಳು. ಅದರಲ್ಲಿ ಎ ವರ್ಗದಲ್ಲಿ ನಮ್ದು ಅಲೆಮಾರಿಗಳು ಅತಿ ಸೂಕ್ಷ್ಮ ಸಮುದಾಯ ಅಂತೇಳಿ ಗುರುತಿಸಿದ್ದಾರೆ. ನಮಗೆ 1% ಮೀಸಲಾತಿ ಆಲ್ರೆಡಿ ಜಾರಿಗೆ ಬಂದಿದ್ದ ಪತ್ರಿಕೆದಲ್ಲೂ ನಾವು ಓದಿದ್ದೀವಿ. ನಾವು ಅದನ್ನು ಸ್ವಾಗತಿಸ್ತೀವಿ. ನಾವು 59 ಸಮುದಾಯ ನಾವು 1% ಸಾಕು ಸರ್. ನಮ್ಗೆ ಜಾಸ್ತಿ ಆಶೆನೇ ಬೇಡ. ಮತ್ತು ಅದನ್ನು ತಗೊಂಡೋಗಿ ಬಲಿಷ್ಠ ಸಮುದಾಯಗಳಿಗೆ ಅದನ್ನು ಸೇರಿಸಿದ್ದಾರೆ. ನಮಗೆ ಬರೋ 1% ನಾವು ಅವರಷ್ಟು ನಮ್ಗೆ ಬಲ ಮಾಡೋಕೆ ನಮ್ಗೆ ಬಲಶಾಲಿ ನಾವಲ್ಲ. ಆದ್ದರಿಂದ ದಯಮಾಡಿ ನಾವು ಮಾನ್ಯ ಮುಖ್ಯಮಂತ್ರಿ ಹೇಳ್ತಾ ಇದ್ದೀವಿ ಸರ್, ನಮ್ಮ 1% ನಮ್ಗೆ ಅದರಲ್ಲೇ ಕೊಟ್ಟರೆ ನಾವು ಅದರಲ್ಲೇ ತೃಪ್ತಿ ಮಾಡಿ ನಾವು ನಿಮ್ಮಷ್ಟು ನಾವು ಸಮಬಾಲಕ್ಕೆ ನಮ್ಮದೊಂದು ಸಣ್ಣ ಆಸೆ. ನಿನ್ನೆ ಒಂದು ದೊಡ್ಡದಾಗಿ ಪ್ರತಿಭಟನೆ ಒಂದು ಮೆರವಣಿಗೆ ಮಾಡಿದ್ದೀವಿ ಫ್ರೀಡಮ್ ಪಾರ್ಕಲ್ಲಿ. ಇವತ್ತೇ ಸಂಪುಟ ಸಭೆ ತಮ್ಮ ನಿರ್ಧಾರ ತಗೊಂಡಿಲ್ಲ ಅಂದರೆ ಈಗ ಗಂಗಾವತಿ ಮತ್ತು ಕಾರಟಗಿಯಲ್ಲಿ ನಮ್ಮ ದಲಿತ ಮುಖಂಡರ ಜೊತೆಗೆ ದೊಡ್ಡದಾದ ಮೆರವಣಿಗೆ ಮತ್ತು ಮಾನ್ಯ ಸಚಿವರ ಮನೆಗೆ ಮುತ್ತಿಗೆ ಆಗ್ತೀವಿ ಅಂತೇಳಿ ನಮಗೆ ಇದೊಂದು ಪತ್ರಿಕೆ ಮುಖಾಂತರ ತಿಳಿಸ್ತದೆ ಸರ್. ದಯವಿಟ್ಟು ನಮಗೆ 1% ಆದ್ರೆ ಬೆಲೆ ಆದ್ರೂ ಕೊಡಿ ಅಂತೇಳಿ ನಾವು ಈ ಮುಖಾಂತರ ಕೇಳ್ಕೊತೀವಿ. ಈ ಸಂದರ್ಭದಲ್ಲಿ ಸಮಾಜದ ನ್ಯಾಯ ಸಮಿತಿಯ ಅಧ್ಯಕ್ಷ ರಾಮಣ್ಣ, ಅಧ್ಯಕ್ಷ ಕೃಷ್ಣ, ಯಮನೂರಪ್ಪ, ವೆಂಕಣ್ಣ ಯಾದವ್, ಧರ್ಮಣ್ಣ ಇತರರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು.